ಖ್ಯಾತ ಸಾಮಾಜಿಕ ಹೋರಾಟಗಾರರಾಗಿರತಕ್ಕಂಥ ವಾಂಚುಕ್ ಅವರು ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯವಾದ ವಿದ್ಯಾರ್ಥಿಗಳಿಗೋಸ್ಕರ ನ್ಯಾಯ ಕೊಡಿಸಲಿಕ್ಕೆ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತಿರುವುದು ಉತ್ತಮವಲ್ಲ, ಅತ್ಯುತ್ತಮ. ಅವರಿಗೆ ನಮ್ಮ ಬೆಂಬಲವಿದೆ. ಆದರೆ ಅವರು ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಆರಿಸಿಕೊಂಡಂತಹ ಸ್ಥಳ, ಸೇರಿಕೊಂಡಂತಹ ಜನಸಮೂಹ ನನಗಲ್ಲ, ಜಗತ್ತಿನ ಜನಕ್ಕೂ ಹಿಡಿಸುತ್ತಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ವ್ಯಕ್ತಿಯ ಮುಂದೆ ಬಂದು ಊಟ ಮಾಡುತ್ತಿದ್ದಾರೆ. ಸಿಜೆಪಿ ಪಾರ್ಟಿಯವರು ಬ್ಯಾಟ್ ಬಾಲ್ ಆಡ್ತಿದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ. ಒಂದು ಸೀರಿಯಸ್ ಆಗಿರತಕ್ಕಂತಹ ವಿಚಾರದ ಬಗ್ಗೆ ಯಾವ ಥರ ಹೋರಾಟ ಮಾಡಬೇಕೆನ್ನುವ ಕನಿಷ್ಠ ಜ್ಞಾನವೂ ಇಲ್ಲ ಇವರ ಹತ್ತಿರ. ಇಂಥವರಿಗೆ ಸಪೋರ್ಟ್ ಮಾಡಲು ಮಹಾನ್ ಗಣ್ಯ ವ್ಯಕ್ತಿಗಳು. ಒಬ್ಬ ಬಂದಿದ್ದ ಪುಣ್ಯಾತ್ಮ ಪ್ರಕಾಶ್ ರಾಜ್ ಅಂತೆ, ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯವಾದಂತಹ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಪ್ಪ ಅಂತ ಹೇಳಿಬಿಟ್ಟು ಬಿಟ್ಟರೆ ಅವರು ಹೇಳುತ್ತಿರುವುದು, ನಾನಿಲ್ಲಿ ಜೈ ಶ್ರೀರಾಮ್ ಎನ್ನುವುದಿಲ್ಲ, ಜೈ ಸಂವಿಧಾನ ಎನ್ನುತ್ತೇನೆ. ಅಪ್ಪ ಹರಪ್ಪ ಪುಣ್ಯಾತ್ಮ, ನೀನು ಬಂದಿರುವುದು ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯವಾದ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಲಿಕ್ಕೆ. ಅಲ್ಲಿ ಅಷ್ಟಕ್ಕೂ ನಿನಗೆ ಜೈ ಶ್ರೀರಾಮ್ ಅನ್ನುವಂತ ಹೇಳಿದವನಾರು, ಜೈ ಸಂವಿಧಾನ ಅನ್ನುವಂತ ಹೇಳಿದವನಾರು? ಹೋಗ್ಲಿ, ಅಲ್ಲಿ ಬಂದವನು ಓಂ ನಮ ಶಿವಾಯೇ ಅನ್ನಲಿ, ಅಲ್ಲಾಹು ಅಕ್ಬರೇ ಅನ್ನಲಿ, ಯೇಸು ಕ್ರಿಸ್ತ ಅಲ್ಲಲ್ವಿಯಾಯೇ ಅನ್ನಲಿ. ಖಡೀಕ ಒಬ್ರು ಬಂದು ಕೂತುಕೊಂಡು ಗಾಯತ್ರಿ ಮಂತ್ರವನ್ನೇ ಪಠನ ಮಾಡು ಅಂದ್ರೂ ಕೂಡ ನೀನು ತಲೆ ಕೆಡಿಸಿಕೊಳ್ಳಬಾರದಿತ್ತು. ನೀವು ಮಾಡುತ್ತಿರುವ ಭಾಷಣವನ್ನ ನೋಡಿಬಿಟ್ಟರೆ ನನಗೆ ಪದ್ಮಭೂಷಣ ಪ್ರಶಸ್ತಿಯನ್ನೇ ಕೊಡಬೇಕೆನ್ನಿಸಿ ಬಿಟ್ಟಿತ್ತು. ನೋಡಿ, ಏನು ಮಾಡಲಿ, ನನ್ನ ಹತ್ತಿರ ಪದ್ಮಭೂಷಣ ಪ್ರಶಸ್ತಿ ಇಲ್ಲ. ಕೊಡಬೇಕೆಂದರೆ ಪ್ರಧಾನಮಂತ್ರಿಯವರು ಮೋದಿಯವರೇ ಕೊಡಬೇಕು. ಮೋದಿಯವರನ್ನು ನೋಡಿದರೆ ನಿಮಗೆ ಆಗುವುದಿಲ್ಲ, ನಿಮ್ಮನ್ನು ನೋಡಿದರೆ ಮೋದಿಯವರಿಗೆ ಆಗಿ ಬರುವುದಿಲ್ಲ. ಹೀಗಾಗಿ ನಿಮಗೆ ಪ್ರಶಸ್ತಿಗಳು ಕ್ಯಾನ್ಸಲ್, ಕೊಡುವುದೇ ಇಲ್ಲ. ನೀವು ಬಂದಿರುವುದು ಅಲ್ಲಿ ನಾಟಕ ಮಾಡಲಿಕ್ಕೆ, ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕಲ್ಲ. ನೀವು ಬೇಳೆಯನ್ನು ಬೇಯಿಸಿಕೊಳ್ಳಲು ಬಂದು ಬಿಟ್ಟಿದ್ದೀರಿ. ನೋಡುವ ಜನರಿಗೆ ಅದು ಸ್ಪಷ್ಟವಾಗಿ ಕ್ಲಿಯರ್ ಕಟ್ಟಾಗಿ, ಕಣ್ಣಿನಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಬಿಟ್ಟಿದೆ. ಹೀಗಾಗಿ ಅವರು ಜನರು ನಿಮಗೆ ಏನು ಹೆಟ್ಟಬೇಕು ಹೆಟ್ಟುತ್ತಿದ್ದಾರೆ. ಅಣ್ಣಾ ಹಜಾರೆಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ಇಡೀ ಭಾರತ ದೇಶದ ಜನ ಎದ್ದು ಬಂದರು. ಅಂದರೆ ಅಲ್ಲಿ ಸ್ಪಷ್ಟತೆ ಇತ್ತು. ಸತ್ಯಾಗ್ರಹಕ್ಕೆ ಬೇಕಾದಂತಹ ನ್ಯಾಯ ಕೊಡಿಸುವಂಥ ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಅಂಶ ಇತ್ತು. ನಿಮ್ಮಲ್ಲಿ ಅಂಶವೂ ಇಲ್ಲ, ವಂಶವೂ ಇಲ್ಲ. ಅಲ್ಲಿ ಕೆಲವೊಂದಿಷ್ಟಕ್ಕೆ ವಂಶವೇ ಆಗುವುದಿಲ್ಲ. ಅಂತಹವುಗಳು ಕೂಡ ನಿರ್ವಂಶಕ ಜನಗಳು ಬಂದು ಬಿಟ್ಟಿದ್ದಾರೆ, ಜಿರಳೆಯಲ್ಲಿ ಬಂದು ಬಿಟ್ಟಿದ್ದಾರೆ. ಅವರನ್ನು ನೋಡಿ ನನಗೆ ಕಂಡು ಬರುತ್ತಿದೆ, ಇವರು ವಂಶವೂ ಅಲ್ಲ, ನಪುಂಸಕವೂ ಅಲ್ಲ, ಅಂಶವೂ ಕಂಶವೂ ಯಾಂಶವೂ ಅಲ್ಲವೆಂದು. ಹೀಗಾಗಿ ಅಲ್ಲಿ ಬರುವವರು ಇನ್ನು ಮೇಲಾದರೂ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಬನ್ನಿ. ನಿಮ್ಮ ತೆವಲಿನ ನಿಮ್ಮ ಬೇಳೆಯನ್ನು ಬೇಳಿಸಿಕೊಳ್ಳಲು ಬರಬೇಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.